ಇನ್ನೊಂದು 5 ವರ್ಷ ಬೇಕಾಗ್ಬೋದು ಈ ಫ್ಲೈಓವರ್ ಮುಗಿಸೋದಕ್ಕೆ. ಈ ಬೆಂಗಳೂರುಗಳಲ್ಲಿ ನಾವು ಕಂಟೆಂಟೇ ಹುಡ್ಕೋದು ಬೇಡ, ತಾನಾಗೆ ಕಂಟೆಂಟ್ಗಳು ಸಿಗ್ತವೆ. ಒಂದು ನೀವು ಯಾರಿಗಾದ್ರೂ ಹೊಡೆದಿರ್ತೀರಾ, ಇಲ್ಲ ಬೇರೆ ಗಾಡಿ ಯಾವ್ದಾದ್ರು ಬಂದು ನಮಗೆ ಹೊಡೆದಿರುತ್ತೆ. ಭಾಳ ದಿನ ಆದ್ಮೇಲೆ ಬೆಂಗಳೂರು ಕಡೆಗೆ ಕಾಲು ಬಿಡ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಏನು ಅಂತ ಹೇಳ್ತೀನಿ. A few moments later. ಅಲ್ಲ ಚೆನ್ನಾಯ್ತಲ್ಲ. ಒಂದು ವರ್ಷ ಆದ್ ನಾನು ಇಲ್ಲಿ ಬಂದು, ಅವಾಗ ಹೆಂಗ್ ರೆಡಿ ಮಾಡ್ತಿದ್ಲೋ ಇವಾಗ್ಲೂ ಹಿಂಗೆ ಐತ್ ನೋಡೋಣ. ಇದು ಇಲ್ಲ, ನಾವೆಲ್ಲಾದ್ರೂ ಕೆಲ್ಸಕ್ಕೆ ಬರ್ತಿದ್ವಲ್ಲ, ಕೆಲ್ಸಕ್ಕೆ ಬಂದ್ರೆ ಇದೇವ್ರ ಅಲ್ಲಿ ಕಡೆ ಮುಂದೆ ಒಂದು ರೋಡ್ ಇತ್ತು ನೋಡಿ, ಹಿಂಗ್ ಬರಕ್ಕೆ ಆ ರೋಡಲ್ಲಿ ಬಂದು ಸೀದಾ ಕಡೆ ಹೋಗ್ತಿದ್ವಿ. ಬರ್ರಿ ಈ ಕಡೆಗೆ ಬೀಳೋ ಕೆಲಸ ನಮಗೆ. ಇವೆಲ್ಲ ಹಳೇ ರೋಡ್ಗಳು ನಮಗೆ ತುಂಬಾ ನೆನಪಿದಾವೆ ಗೈಸ್. ಇಲ್ಲಿ ಈ ರೋಡ್ಗಳ ಜೊತೆ ಕಳೆದಿರೋ ದಿನಗಳು ಒಂದಲ್ಲ ಎರಡಲ್ಲ, ಸತತ 5 ವರ್ಷ ಇದ್ದೀನಿ ಗೈಸ್ ಈ ಬೆಂಗಳೂರಲ್ಲಿ. ಮ್ಯಾಪ್ ಇಲ್ದಂಗೆ ಆರಾಮಾಗಿ ಎಲ್ಲಿಗಾದ್ರೂ ಅಂದ್ರೂ ಹೋಗ್ಬಿಡ್ತೀವಿ. ಆದರೆ ಇವಾಗ ಹಾಕಿರೋ ಮ್ಯಾಪ್ ಬೇರೆ. ಇವಾಗ ನಾವು ಹುಡ್ಕೊಂಡು ಹೋಗ್ತಿರೋ ಇದು ಒಂದು ಹಾಸ್ಪಿಟ್ಲ್ನ. ಸೊ ಅದ್ರದ್ದು ಲೊಕೇಶನ್ ಸಿಕ್ತು, ಹಂಗಾಗಿ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು 5 ವರ್ಷ ಬೇಕಾಗ್ಬೋದು ಈ ಫ್ಲೈಓವರ್ ಮುಗಿಸೋದಕ್ಕೆ. ಇದೆಲ್ಲ NES ಗೈಸ್. ಇವನ್ನೆಲ್ಲ ಕಿತ್ತಾಕಿದ್ರು ಮತ್ತೆ ಹಾಕಿದ್ದಾರೆ ಬಸ್ಗಳಿಗೆ. ನಾಚಿಕೆನೇ ಇಲ್ಲ ಇವರಿಗೆ. ಅಲ್ಲ, ಇದು ಗೌರ್ಮೆಂಟ್ ಬಸ್ಸು ಅನ್ಸ್ಕೋಬೇಕಾ, ಏನು ಬೇರೆ ಯಾವುದಾದ್ರೂ ಬಸ್ಸು ಅನ್ಸ್ಕೋಬೇಕಾ? ಇದು ಪ್ರೈವೇಟ್ ಬಸ್ ಅನ್ಕೊಂಬಿಟ್ಟವ್ರೆ. ಎಲ್ಲೆಲ್ಲಿ ಬೇಕಾ ಅಲ್ಲೆಲ್ಲ ಪೋಸ್ಟ್ ಹಾಕ್ಕೊಂಡ್ಬಿಟ್ಟು. ಇಲ್ಲೊಂದು ಆಂಜನೇಯ ದೇವಸ್ಥಾನ ಐತೆ ನೋಡೋಣ. ಈ ಆಂಜನೇಯ ದೇವಸ್ಥಾನ ದಿನ ಓಡಾಡ್ಬೇಕಾದ್ರೆ ಕೈ ಮುಗಿದೋಗ್ತಿದ್ವಿ ನಾವಿಲ್ಲಿ. ಹೋಗಿಲೆ ಕ್ರಾಸ್. ಯಪ್ಪ, ಏನೇನೆಲ್ಲ ಮಾಡಿದಾರೆ ಗುರು ಇವರು. ಅಲ್ಲಿ ಮುಂದೆ ಇತ್ತು, ಇವಾಗ ನೋಡಿದ್ರೆ ಹಿಂದ್ಗಡೆಗೆ. ಇದು ನೋಡೋಣ ಮೆಟ್ರೋದು. ಹಾ, ಸೀದಾ ಇದು ದೇವನಹಳ್ಳಿ ತನಕ ಐತ್ ಮೆಟ್ರೋ. ಇದು ಏರ್ಪೋರ್ಟು. ಹಾ, ಇನ್ನು ಮಾಡ್ತಾ ಇದಾರೆ ಇದನ್ನ. ಹೋಗಿದ್ ನೋಡೋಣ. ಈ 1 ವರ್ಷದ ಗ್ಯಾಪಲ್ಲಿ ಬೇಜಾನ್ ಡಿಫ್ರೆನ್ಸ್ಗಳಾಗಿದ್ದಾವೆ ಬೆಂಗಳೂರಲ್ಲಿ. ಭಾಳ ಚೇಂಜಸ್ಗಳಾಗಿದ್ದಾವೆ ನೋಡಿ. ಇಲ್ಲಿಂದ ಇನ್ನೂ 27 ಕಿಲೋಮೀಟರ್ಸ್ ಇದೆ ಗೈಸ್. ತೋರಿಸವ್ರೆ 9 ಮುಕ್ಕಲ್ಲಿ ಹೋಗ್ತೀನಿ ಅಂತ. ನೋಡೋಣ ಎಷ್ಟು ಬೇಗ ಹೋಗ್ತೀನಿ ಅಂತ. ಸಂಡೇ ಟೈಮಲ್ಲಿ ಮಾತ್ರ ಈ ರೋಡಲ್ಲಿ ಸೂಪರ್ ಬೈಕ್ಗಳನ್ನ ನೋಡೋದಕ್ಕೆ 2 ಕಣ್ಗಳು ಸಾಲದು ಗೈಸ್. ಬೇಜಾನ್ ಗಾಡಿಗಳಿರ್ತವೆ, ಎಲ್ಲ ಸೂಪರ್ ಬೈಕ್ಸೇ. ಗುಯ್ 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 ಅನ್ಕೊಂಡು ಹೋಗ್ತಿರ್ತವೆ. ಅಪ್ರೇಲಿಯಾ 457. ಇವಾಗಲೇ ಎಲ್ರಿಗೂ ಆಫೀಸ್ ಟೈಮು, ಕೆಲಸದ ಟೈಮ್ಗಳು. ಇವಾಗಲೇ ಟ್ರಾಫಿಕ್ಗಳು ಜಾಸ್ತಿ ಇರ್ತವೆ. ಒಂದು 10:30 11 ಗಂಟೆವರೆಗೂ ಇರ್ತವೆ. ಅದಾದಮೇಲೆ ಮತ್ತೆ ಫ್ರೀ ಆಗ್ತದೆ. 4 ಗಂಟೆ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಫ್ಲೇವರಿಂದ ಸಪ್ರೇಟ್ ರೋಡೇ ಮಾಡಿಬಿಟ್ಟಿದ್ದಾರೆ ಹೆಬ್ಬಾಳಲ್ಲಿ. ಈ ಬೆಂಗಳೂರುಗಳಲ್ಲಿ ನಾವು ಕಂಟೆಂಟೇ ಹುಡ್ಕೋದು ಬೇಡ, ತಾನಾಗೆ ಕಂಟೆಂಟ್ಗಳು ಸಿಗ್ತವೆ. ಯಾಕೆಂದರೆ ಒಂದು ನೀವು ಯಾರಿಗಾದ್ರೂ ಹೊಡೆದಿರ್ತೀರಾ, ಇಲ್ಲ ಬೇರೆ ಗಾಡಿ ಯಾವುದಾದ್ರೂ ಬಂದು ನಮಗೆ ಹೊಡೆದಿರುತ್ತೆ. ಯಾಕಂದರೆ ಇಲ್ಲಿಂದ ಟ್ರಾಫಿಕ್ ಪರಿಸ್ಥಿತಿ ಹಿಂಗಿದೆ ಗೈಸ್. ಎಲ್ಲಿ ನೋಡಿದ್ರು ಟ್ರಾಫಿಕ್ಕು. ನಮ್ಮ ಊರ ಕಡೆ ಹಂಗಲ್ಲ, ಟ್ರಾಫಿಕ್ ಇರಲ್ಲ, ಏನೂ ಇರಲ್ಲ. ಸಿಟಿಗಳು ಅಷ್ಟೇನು ದೊಡ್ಡದಾಗಿರಲ್ಲ. ನಮ್ಮ ದಾವಣಗೆರೆ ದೊಡ್ಡದಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಅಂದರೆ ಅಲ್ಲಿ ಟ್ರಾಫಿಕ್ ಕಡಿಮೆ. ಈ ಬೆಂಗಳೂರು ಥರ ದೊಡ್ಡ ಸಿಟಿಗಳಲ್ಲಿ ನಾವೆಷ್ಟೇ ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಆಗಲ್ಲ. ತುಂಬ ಲಾಂಗ್ ಆಯಿತು ಗೈಸ್. ಗೌರಿಬಿದನೂರಿಂದ ಇಲ್ಲಿಗೆ ಬರಬೇಕು ಅಂದರೆ ತುಂಬ ಡಿಸ್ಟೆನ್ಸ್ ಆಯಿತು. ಮರಿ ಯಾವನೂ ಇವನೇನ ಹೊಡ್ಕೊಂಬಂದಿದ್ದು ಗಾಡಿನೀಗ. ಏನು ಗಲೀಜ್ ಮಾರೆ. ಅಣ್ಣ, ಗಾಡಿ ಪಾರ್ಕ್ ಮಾಡ್ಬೇಕಲ್ಲ ಗೈಸ್. ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಚೆನ್ನಾಗಿದೆ ಅಂತ ಹೇಳಿ ಹೋಗಿದ್ದು, ಏನೋ ನೀಟಾಗಿ ರೆಸ್ಪಾನ್ಸ್ ಮಾಡಿಲ್ವಂತೆ. ಸ್ಪೆಷಲ್ ಡಾಕ್ಟ್ರ್ ಇರ್ತಾರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತಂದರು. ಅಲ್ಲೇ ಯಾರೋ ಇದ್ದವರೇ ಟ್ರೀಟ್ಮೆಂಟ್ ಮಾಡಿದಂತೆ. ರೆಸ್ಪಾನ್ಸ್ ಸರಿ ಮಾಡಲಿಲ್ಲ. 2 ಇಂಜೆಕ್ಷನ್ ಕೊಟ್ಬಿಟ್ಟು ಕೆಲವು ಮಾತ್ರೆಗಳನ್ನ ಕೊಟ್ಟು ಕಳಿಸಿದ್ದಾರೆ. ಅವರಿಗೆ ಆ್ಯಕ್ಚುಲಿ ಕಾಲು ನೋವಿತ್ತು. ಸೊ ಕಾಲು ನೋವನ್ನ ಸರಿ ಮಾಡ್ತಾರೆ ಅಂತೇಳಿ ಹೋಗಿದ್ದು. ಆದರೆ ಈ ಕಾಲು ನೋವು ಸರಿ ಆಗಲ್ಲ, ಪೇನ್ ಕಿಲ್ಲರ್ ಮಾತ್ರ ತಗೋಬೇಕು, ನೋವು ಬರುತ್ತೆ ಅಂತ ಹೇಳಿದ್ರು ಅಷ್ಟೇ. ಸೊ ಇವಾಗ ಇನ್ನೊಂದು 2 ಗಂಟೆ ಆಗಿದೆ, ಇನ್ನೂ ಟೈಮ್ ಇದೆ. ಅದಕ್ಕೆ ನಂದಿ ಹಿಲ್ಸ್ ಹೋಗೋಣ ಅಂತ. ಸೊ ಬನ್ನಿ ನಂದಿ ಹಿಲ್ಸಿಗೆ ಹೋಗೋಣ. ನಮ್ಮ ನಂದಿನಿ, ನಮ್ಮ RCB.
ಏನು RCB ಅವ್ರನ್ನ ನಂದಿನಿ ತಗೊಂಡ್ಬಿಟ್ಲಾ? ಈ ಐಸ್ ಕ್ರೀಮ್ ಅವರೆಲ್ಲ RCB ತಗೊಳೋ ಲೆಕ್ಕಕ್ಕೆ ಬಂದ್ಬಿಟ್ರಪ್ಪ. ಏನು ನಮ್ಮ RCB ಬೆಲೆನೇ ಇಲ್ವಾ? ಎಲ್ಲಿ ಬೇಕು ಅಲ್ಲೇ ಸ್ಟಿಕ್ಕರ್ಸ್ಗಳು. ಬಸ್ ಅಂತಾರ ಇನ್ನು ಇರೋದು ಇಲ್ದಿರೋದು ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ಬಸ್ಗಳ ಮೇಲೆ ಹಾಕ್ತಾರೆ. ನಮ್ಮ ಗಾಡಿ ಮೇಲೆ ಏನಾದ್ರು ಸ್ವಲ್ಪ ಸ್ಟಿಕ್ಕರಿಂಗ್ ಮಾಡಿಸಿದ್ವಿ ಅಂತ ಅಂದರೆ ಇಲ್ಲಿಗಲ್ಲು ಗಾಡಿ ಸೀಸ್ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಡೈಲಾಗ್ಗಳು ಹೊಡಿತಾರೆ. ನಂದಿ ಬೆಟ್ಟಕ್ಕೆ ಎಡಗಡೆ ಹೋಗ್ಬೇಕು. ಇನ್ನು 19 ಕಿಲೋಮೀಟ್ರ್ ಇದೆ. ಸೊ ನಾವು 19 ಕಿಲೋಮೀಟ್ರ್ ಇಲ್ಲಿಂದ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ಬೇಕು. ಯಾವ ಕಡೆ ನೋಡಿದ್ರು ಫುಲ್ಲು ಮಳೆ ಇದೆ. ಬೆಟ್ಟದ ಮೇಲೆ ನೋಡಿ ಫುಲ್ಲು ಮಂಜು ಥರ ಕಾಣಿಸ್ತಿದೆ ನೋಡಿ ಮೇಲೆ. ಗುಡ್ದಿಂದ ಆ ಕಡೆ ಹೋಗ್ಬೇಕು, ಆ ಕಡೆ ಇರೋ ದೊಡ್ಡದು, ಇದು ಸಣ್ಣದಿನೋ. ಹಾಂ, ಆ ಕಡೆ ಮಳೆ ಇಲ್ಲ. ಇಬ್ಬನಿ ನೋಡೋಣ ಎಷ್ಟೈತೆ. ಬಾ 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 ಬಾ. ಬೆಳಗ್ಗೆ 5:30 6 ಗಂಟೆಗೆ ಬಂದಿದೀವೇನೋ ಅನ್ಸ್ತೈತಿ ಈಗ. ಓ ಅಯ್ಯೋ ಎಂತ ಫೀಲು. ಕೆಳಗೇನಾದ್ರೂ ಒಂದ್ ಚೂರಾದ್ರೂ ಕಾಣಿಸ್ತೈತೆ ನೋಡು. ಮುಂದ್ಗಡೆ ಹೋಗ್ತಾ ದಾರಿನೇ ಕಾಣಿಸ್ತಿಲ್ಲ. ಹಾ, ಓಹೋ ಹೋ. ಹಾ, ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಮಳೆ. ಇದಕ್ಕಿನ ಬೇಕಾ? ಇದಕ್ಕಿನ ಸ್ವರ್ಗ ಬೇಕಾ ಗೈಸ್? ಆಹಾ, ಅಣ್ಣ ಫುಲ್ಲು ಗಿಚ್ಚಾಗಿದೆ ನೋಡ. ಮುಂದ್ಗಡೆಯಿಂದ ಬರ್ತಿರೋ ಗಾಡಿನೂ ಕಾಣಂಗಿಲ್ಲ. ಯಾವ ಕಡೆ ಹೋಗ್ಬೇಕಂತಾನು ಗೊತ್ತಿಲ್ಲ, ಸುಮ್ನೆ ಹೋಗ್ತಾ ಇರೋದೆ. ಬೈಕ್ ಪಾರ್ಕಿಂಗ್ ಈ ಕಡೆಗೆ ಎಲ್ಲ ಕಣ, ಇಲ್ಲೇ ಹಾಕಣ. ಸುಸ್ತಾತಣ್ಣ. ನಂದಿ ಬೆಟ್ಟ ನೋಡಕತ್ತ ಬಂದಿದ್ದು, ಮಳೆ ಒಳಗೆ ಸಿಕ್ಕಾಕೊಂಡು. ಹಾಂ, ಹೆಂಗೈತಣ್ಣ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ, ಸೂಪರ್. ನಾನೆಲ್ಲ ಬೈಕಲ್ಲಿ ಹೋಗುತ್ತೆ ಅನ್ಕೊಂಡಿದ್ದೆ. ಬೈಕ್ ಹೋಗಲ್ಲ, ಮಾಡಿ ಅಲ್ಲಿ ನಿಲ್ಲಿಸಿ ಟಿಕೆಟ್ ತಗೊಂಡು, ಗಾಡಿಗೆ ಬೇರೆ ಟಿಕೆಟು, ನಮಗೆ ಬೇರೆ ಟಿಕೆಟು ತಗೊಂಡು ಹೋಗ್ಬೇಕೀಗ. ರೋಡ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನಡ್ಕೊಂಡಿದ್ರಿ ಹೆಂಗೈತಿ? ಇಲ್ಲಿ ರೂಮ್ ಮಾಡಿದರೆ ಮಾತ್ರ ಈ ವೆಹಿಕಲ್ಗಳ ಸೌಲಭ್ಯ ದೊರಕುತ್ತದಂತೆ. ಡೈರೆಕ್ಟಾಗಿ ನಾವು ಬಂದ್ವಿ ಅಂತಂದರೆ ಈ ವೆಹಿಕಲ್ಗಳು ನಮ್ಮನ್ನು ಕರ್ಕೊಂಡು ಹೋಗಲ್ಲ. ಇಲ್ಲಿ ರೂಮ್ ಮಾಡಿದರೆ ಮಾತ್ರ ಇಲ್ಲಿ ಸಿಗುತ್ತೆ. ಅಪ್ಪ, ಇದೇ ನೋಡೋಣ ವ್ಯೂ ಪಾಯಿಂಟು. ಫುಲ್ಲು ಮಂಜಾಗೈತೆ, ಕೆಳಗೆ ಏನೇನು ಕಾಣಲ್ಲ ನೋಡು. ಇದೇ ಗೈಸ್ ನಂದಿ ಬೆಟ್ಟದ ವ್ಯೂ ಪಾಯಿಂಟ್. ಆ ಕಡೆ ಹೋದರೆ ದೇವಸ್ಥಾನಗಳು ಇದ್ದಾವೆ. ಇವಾಗ ನಾವು ನಾನ್ ವೆಜ್ ತಿಂದಿದ್ದೀವಿ, ಹೋಗಲ್ಲ ಅಲ್ಲಿಗೆ. ಮಾಡ್ತಾರೆ
ಯಾವುದೋ ಒಂದು ಮಾಡೋಕ್ಕೆ ಇದೆ. ಬಂದಿರುತ್ತೆ ನೀರಿನ ಕೆಳಗೆ ಏನು ಕಾಣಲ್ಲ. ಏನು ಬಗ್ಗೆ ನೋಡ್ತೀರಾ? ಹಾಯ್ 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 ನೋಡ್ಕೊಳ್ಳಿ ಗೈಸ್, ಏನೂ ಕಾಣೋದು ಇಲ್ಲ. ಲೈಟಿಂಗ್ ಸಾಕಾಗಿ ಅದು ದೇವಸ್ಥಾನ ಅಂದಲ್ಲ, ಇದು ದೇವ್ರದ್ದು. ಇದೇ ದೇವಸ್ಥಾನ ಏನು ಈಸಾ ಫೌಂಡೇಶನ್. ಈಸಾ ಫೌಂಡೇಶನ್ ಆ ಕಡೆ ಇರೋದು ಚಿಕ್ಕಬಳ್ಳಾಪುರ ಹತ್ರ. ನಾವು ನಂದಿ ಹಿಲ್ಸಿಗೆ ಬಂದಿರೋದು. ನಾನು ಅದೇ ಈಸಾ ಫೌಂಡೇಶನ್ ಬೇರೆ, ನಂದಿ ಹಿಲ್ಸ್ ಬೇರೆ ಅಣ್ಣ. ನೋಡಿ ಗೈಸ್, ಒಂದು ದೇವಸ್ಥಾನ, 2 ದೇವಸ್ಥಾನ, ಆ ಕಡೆಗೆ ಒಂದು 3 ದೇವಸ್ಥಾನ, ಇದೊಂದು ದೊಡ್ಡದು 4 ದೇವಸ್ಥಾನ ಇದ್ದಾವೆ. ಅಲ್ಲಿ ಹೋಗೋಣ, ಸಕ್ಕತ್ತಿರ್ತತೆ. ಒಂದೆರಡು ಫೋಟೋ ತೆಗಿಯೋಣ ಹಂಗೆ. ಇದು ಹೆಲ್ಮೆಟ್ ನಂದಿ ಹಿಲ್ಸ್ ಏನು ಈಶಾ ಫೌಂಡೇಶನ್ಗೆ ಬಂದಿಲ್ಲ. ಇಲ್ಲ, ನಾ ಪರಮೇಶ್ವರ ಈಶಾನ ಇಲ್ಲ. ಒಂದೆರಡು ಫೋಟೋ ತಕ್ಕೊಂಡು ಓಡೋಣ ಗೈಸ್, ಟೈಮ್ ಆಯ್ತಲ್ಲ. ಏನಾದರೂ ಹೇಳ್ತೀಯಮ್ಮ ಅಂತಾನ? ಏನಿಲ್ಲ. ಹೆಂಗೈತೆ ಪ್ಲೇಸ್, ಹೆಂಗೈತೆ ಹೇಳು? ಸೂಪರ್ ಇದೆ. ಓಕೆ ಗೈಸ್, ಫೋಟೋ ತಗೊಂಡ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಗೈಸ್, ಗಾಳಿ ಸಿಕ್ಕಾಪಟ್ಟೆ ಬರ್ತಾಯಿದೆ, ಮಳೆನೂ ಸ್ಟಾರ್ಟ್ ಆಗಿಬಿಟ್ಟೈತೆ. ಟೈಮ್ ಅಲ್ಲೇ ಆಗೋಗಿದೆ ಗೈಸ್. ಸೊ ವಿಡಿಯೋನ ಎಂಡ್ ಮಾಡೋಣ ಇಲ್ಲಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಬಾಯ್ಸ್, ಟೇಕ್ ಕೇರ್, ಬಾಯ್ ಬಾಯ್.